ರೈತರು 3,500 ಕೇಳ್ತಾ ಇದ್ದಾರೆ. ಅದು ಬಿಟ್ಟು ಉತ್ತರ ಪ್ರದೇಶದಲ್ಲಿ 3,700 3,600 700 ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ 3,800 4,000 ರೂಪಾಯಿ ರೈತರು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಮೊನ್ನೆ ಸಿದ್ದರಾಮಯ್ಯನವರೇ ರಾಜಕೀಯ ಅಂಚಿನಲ್ಲಿದ್ದೀರಿ, ದಯವಿಟ್ಟು ರೈತರ ಬಗ್ಗೆ ನೀವು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗರಡಿಲಿ ಬೆಳೆದಿರುವಂಥ ನಿಜವಾಗ್ಲು ನೀವೆಲ್ಲ ಬಗ್ಗೆಗಳು ಕಿತ್ತು ಬಿಸಾಕಿ ರೈತ ಬಗ್ಗೆ ಅಂತ ಮಾಡಿ ಅಂತೇಳಿ ಕೈ ಮುಗಿದು ಕೇಳ್ಕೊತೇನೆ. ನಾಡಿನ ಎಲ್ಲ ಜನತೆಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1ನೇ ತಾರೀಕು ಶುಭಾಶಯ ಹೇಳಲಿಕ್ಕಾಗಲಿಲ್ಲ. ನನ್ನ ಕಾರ್ಯಕರ್ತನೊಬ್ಬ ಅಂದು ಮೃತಪಟ್ಟಿದ್ದ ಕಾರಣ ನಾನು ರಾಜ್ಯೋತ್ಸವದಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ. ಆದರೆ ಇದೇ 70ನೇ ವರ್ಷದ ನವಂಬರ್ ತಿಂಗಳಿನಲ್ಲಿ ಏನು ನಾವು ಅನ್ನದಾತ ಅಂತ ಹೇಳ್ತೀವಿ, ನಾನು ಪ್ರತಿ ಸರಿ ಹೇಳ್ತಾ ಇರ್ತಾನೆ, ನಮಗೆ ಸೈನಿಕರು ಅಂದರೆ ಯಾರು ಒಂದು ದೇಶ ಕಾಯೋರು ಎಲ್ಲ ಮಾಡೋರು ಎಲ್ಲರೂ ಗಟ್ಟಿಯಾಗಿದ್ದಕ್ಕೆ ಅನ್ನದಾತನೇ ನಿಜವಾದ ಸೈನಿಕ. ಅವರು ಅನ್ನದಾತೂ ಸಹ ನಾವು ಏನು ಸೈನಿಕರು ಗೌರವ ಕೊಡ್ತೀವಿ ಅದರಷ್ಟೇ ಗೌರವ ಅವ್ರಿಗೂ ಕೊಡಬೇಕು ಅಂತ ಹೇಳ್ತೀವಿ. ಆದರೆ ರೈತನ ಬಗ್ಗೆ ಬರೀ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಸರ್ಕಾರಗಳ ಸ್ಲೋಗನ್ಗಳಲ್ಲಿ ಅವರ ಪ್ರಚಾರಕ್ಕೆ ರೈತನ ಬಳಸ್ಕೊತಾನೆ ಬಿಟ್ಟರೆ ನಿಜವಾದ ರೈತನ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗಿದೆ, ರಾಜ್ಯ ಕೇಂದ್ರ ಎಲ್ಲ ಸರ್ಕಾರಗಳು. ಈಗ ನಾನು ಹೇಳಕೊಟ್ಟಿರೋದೇನು ಅಂದರೆ, ಏನಿವತ್ತು ಬೆಳಗಾವಿಲಿ 3-4 ದಿನಗಳಿಂದ ಅನಿರ್ದಿಷ್ಟಾವಧಿ ಹಗಲು ರಾತ್ರಿ ಧರಣಿ ಮಾಡ್ತಾಯಿದ್ದಾರೆ ಮೊನ್ನೆ ಅನ್ನದಾತರುಗಳು, ಅದ್ರ ಬಗ್ಗೆ ಸರ್ಕಾರ ಇನ್ನೂ ಚಕಾರ ಎತ್ತಿಲ್ಲ. ಮೀನಾಮೇಷ ಎಣಿಸಿ ಮಂತ್ರಿಗಳು ಕಳಿಸ್ತಕ್ಕಂಥದ್ದು. ಮುಖ್ಯಮಂತ್ರಿ ನಿಜವಾಗ್ಲೂ ಸಿದ್ದರಾಮಯ್ಯನವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಯಾಕೆ ನಾನು ನಿಮಗೆ ಬೈಬಾರ್ದು, ಆದರೂ ನಿಮಗೆ ಬೈಬೇಕು ಅಂತ ಯಾಕೆ ಅನಿಸುತ್ತೆ ಅಂತಂದರೆ, ನೀವು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಗರಡಿಯಿಂದ ಬಂದಂಥವ್ರು. ನೀವೇನಾದ್ರು ಗುರು ಅಂತೇಳಿ ರಾಜಕೀಯಕ್ಕೆ ಯಾರೋ ಒಪ್ಕೊಳೋದಕ್ಕಿಂತ ಹೋರಾಟದಿಂದ ಬಂದಂಥವ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘ. ನಿಜವಾಗ್ಲೂ ರೈತರ ಕಷ್ಟ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಇನ್ನು ಮುಂದೆ ಯಾರ ಮೇಲೂ ನಾವು ಆಶಾಭಾವನೆ ಇಟ್ಕೊಳಂಗಿಲ್ಲ. ರೈತರ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದು, ತಾವು ಮುಖ್ಯಮಂತ್ರಿ ಆದಾಗ ರೈತರ ಕಷ್ಟ ಬಗೆಹರಿಸ್ತೀರಾ ಅಂತಕ್ಕಂಥದ್ದೆಲ್ಲ ಒಂದು ಕನಸಿತ್ತು ನನಗೆ. ಇವತ್ತು ಬೀದಿಯಲ್ಲಿ ರೈತರು ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರೇನು ಕೇಳ್ತಾ ಇದ್ದಾರೆ ಸ್ವಾಮಿ? 3,500 ರೂಪಾಯಿ ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ ಅಷ್ಟೇ. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಸಿದ್ದರಾಮಯ್ಯನವ್ರಿಗೆ ಹಾಗೂ ನಿಮ್ಮ ಸರ್ಕಾರಕ್ಕೆ ಹಾಲಿನ ಬೆಲೆ ಏರಿಕೆ ಮಾಡಿದ್ರಿ ಮೊದಲನೇ ಸರಿ, ಏನು ಹೇಳಿದ್ರಿ? ನಾವು ತಗೊಳೋದಿಲ್ಲ, ಇದು ರೈತರು ಕೊಡ್ತಾ ಇದ್ದೀವಿ ಅಂತ. ಅವಾಗ ಜನ ವಿರೋಧ ಪಕ್ಷಗಳೆಲ್ಲ ಗಲಾಟೆ ಮಾಡಿದ್ವು. ಅವಾಗ ಏನು ಹೇಳಿದ್ರಿ? ನಾವು ಯಾರಿಗೂ ಹೊರೆ ಮಾಡ್ತಿಲ್ಲ, 50 ಗ್ರಾಮ್ ಹಾಲು ಜಾಸ್ತಿ ಕೊಡ್ತಾ ಇದ್ದೀವಿ ಅಂದ್ರಿ. 50 ಗ್ರಾಮ್ ಹಾಲು ಎಷ್ಟು ದಿನ ಕೊಟ್ರಿ? ಎಷ್ಟು ದಿನ ಕೊಟ್ರಿ ಸ್ವಾಮಿ? ಅದಾದ ನಂತರ ತಿರ್ಗಾ ರೇಟ್ ಜಾಸ್ತಿ ಮಾಡಿದ್ರಿ. ತಿರ್ಗಾ ರೇಟ್ ಜಾಸ್ತಿ ಮಾಡಿ ರೈತರು ಕೊಡ್ತೀವಿ ಅಂದರೆ 50 ಗ್ರಾಮು ಮೋಸ, ಜನಗಳಿಗೆ 50 ಗ್ರಾಮು ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಹಗಲ್ತಾ ನೋಡಿ ಅಲ್ವಾ? ಇದು ಜನಸಾಮಾನ್ಯರಿಗೆ ಕಣ್ಣಿಗೆ ಕಾರ್ಪುಡಿ ಹಚ್ಚಿದ ಕೆಲಸ ಅಲ್ವಾ? ಜಾಸ್ತಿ ಕೊಟ್ಟು 50 ಗ್ರಾಮ್ ಹಾಲು ಇರಬೇಕಲ್ಲ. ಇವತ್ತು ಹಾಲು ಎಲ್ಲೋಗ್ತಾ ಇದೆ ಅಂದರೆ ಜನಗಳನ್ನ ಏನೂ ಪ್ರಶ್ನೆ ಮಾಡಲ್ಲ. ನೀವು ಕೊಡ್ತಕ್ಕಂಥ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಜನಗಳನ್ನ ಹಗಲು ತರೋಡೆ ಮಾಡ್ತಿದ್ದೀರಿ. ಉದಾಹರಣೆಗೆ 50 ಗ್ರಾಮ್ ಹಾಲ್ದೇ ತೊಗೊಳ್ಳಿ, ನೀವು ಕೊಡ್ತಾ ಇದ್ದೀರಾ 50 ಗ್ರಾಮ್ ಹಾಲು? ಬಿಡಿ, ನಾನು ಅದು ಮಾತಾಡೋಕೆ ಹೋಗೋದಿಲ್ಲ ಈಗ. ಆದರೆ ರೈತರು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಲಿನ ಬೆಲೆ ರೇಟ್ ಜಾಸ್ತಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಪಕ್ಕದ ರಾಜ್ಯಗಳೆಲ್ಲಕ್ಕಿಂತ ಕಮ್ಮಿ ಇದೆ, ಆದ್ದರಿಂದ ನಾವು ಈಗ ಜಾಸ್ತಿ ಮಾಡೋದು ಇನ್ನೂ ಕಮ್ಮಿನೇ, ಬೇರೆ ರಾಜ್ಯಗಳಿಂದ ಕಮ್ಮಿ ಇದೆ ಅಂತೀರಿ. ಆಯಿತು ಸ್ವಾಮಿ. ಪೆಟ್ರೋಲ್ ರೇಟು ಕೇಳಿದ್ರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯದಲ್ಲಿ ಕಮ್ಮಿ ಇದೆ. ಆಯಿತು ಸ್ವಾಮಿ. ಕಬ್ಬಿನ ಬೆಲೆ ಎಲ್ಲ ರಾಜ್ಯಗಳಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ತಾವೆಷ್ಟು ಅದು ಅಳವಡಿಸ್ಕೊಳ್ಳಿ. ಉತ್ತರಾಖಂಡಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಎಷ್ಟಿದೆ ಕಬ್ಬಿನ ಬೆಲೆ? ಅಲ್ಲೆಲ್ಲ ಅಷ್ಟು ಕೊಡ್ತಾರೆ, ನಮ್ಮ ರೈತರಿಗೆ ಅಷ್ಟು ಕೊಡಬೇಕು ಅಂತ ಜ್ಞಾನ ಬೇಡ ನಿಮಗೆ? ಜನಸಾಮಾನ್ಯರುಗಳು ತಲೆಮೆ ಹೊಡೆಯೋದಕ್ಕೆ ನೀವು ಕೊಡೋ ಪುಕ್ಕಟ್ಟೆ ಬಿಟ್ಟಿ ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಪುಕ್ಕಟ್ಟೆ ಘೋಷಣೆಗಳು ಮಾಡಿ ಅವ್ರ ದುಡ್ಡು ಅವ್ರ ತಲೆ ಹೊಡೆದು ಹಗಲು ತರೋಡೆಗಳು ಮಾಡಿ ಜನಗಳ ದುಡ್ಡನ್ನ ಜನಗಳ ಕಣ್ಣಿಗೆ ಕಾರ್ಪುಡಿ ಹಚ್ಚಿ ಕಿತ್ಕೊಂಡು ಅವ್ರಿಗೆ ಕೊಡ್ತಿದ್ದೀರಲ್ಲ ಬಿಟ್ಟಿ ಭಾಗ್ಯಗಳನ್ನ. ರೈತರ ಭಾಗ್ಯ ಕೊಡಿ. ಈಗ ಮಹಾರಾಷ್ಟ್ರದಲ್ಲಿ ಇಷ್ಟೇ 3,550 ಇದೆ, ಉತ್ತರಾಖಂಡಲ್ಲಿದೆ, ಉತ್ತರ ಪ್ರದೇಶದಲ್ಲಿ 3,600 3,700 ಇದೆ. ಅದನ್ನು ಅಳವಡಿಸ್ಕೊಳ್ಳಿ ಸ್ವಾಮಿ. ಅಲ್ಲೆಲ್ಲ ಅಷ್ಟು ಕೊಡ್ತಾ ಇದ್ದಾರೆ. ನಾವು ಒಂದು 100 ಜಾಸ್ತಿ ಕೊಡ್ತೀವಿ, ಅವ್ರು 3 ಕೇಳ್ತಾರೆ, 4 ಕೊಡ್ತೀವಿ ಅಂತೇಳಿ ರೈತರ ಬಗ್ಗೆ ಅಂತ ಕೊಡಿ. ನಿಮ್ಮ ಸರ್ಕಾರ ಮುಂದೆ 224 ಬರೋ ಪ್ರಯತ್ನ ಮಾಡಿ. ರೈತರ ಬಗ್ಗೆ ಕೊಡಿ. ನೀವು ಪುಕ್ಕಟೆ ಬಗ್ಗೆಗಳು ಬಿಡಿ. ಇದರಲ್ಲೆಲ್ಲ ಹುಡುಗಾಟ ಆಡ್ಕೊಂಡು ಕೂತ್ಕೊಂಬೇಡಿ. ನಾನು ಯಾವುದೇ ಪಕ್ಷ ಅಲ್ಲ, ನಾಳೆ ಯಾವನು ಬರ್ತಾನೆ ಆ ಪಕ್ಷಕ್ಕೂ ಇದ್ದಾನೆ ಬರೋನೆ. ರೈತರು ಯಾವನು ಕಡೆಗಣಿಸಬೇಡಿ. ಎಲ್ಲದಕ್ಕೂ ಬೇರೆ ರಾಜ್ಯಕ್ಕೋಸ್ಕರ ರೇಟ್ ಜಾಸ್ತಿ ಮಾಡ್ತಾರಂತೆ. ರೈತರು ಕೊಡೋಕ್ಕೂ ಅದೇ ಮಾನದಂಡ.
ಆ ಮಾನದಂಡದ ಮೇಲೇ ಕೂಡಲೇ ರೈತರು 3,500 ಕೇಳ್ತಾ ಇದ್ದಾರೆ. ಅದು ಬಿಟ್ಟು ಉತ್ತರ ಪ್ರದೇಶದಲ್ಲಿ 3,700 3,600 700 ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ 3,800 4,000 ರೂಪಾಯಿ ರೈತರು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ನಿಮಗೆ ಚೀಮಾರಿ ಆಗ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರೇ ರಾಜಕೀಯ ಅಂಚಿನಲ್ಲಿದ್ದೀರಿ, ದಯವಿಟ್ಟು ರೈತರ ಬಗ್ಗೆ ನೀವು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗರಡಿಲಿ ಬೆಳೆದಿರುವಂಥ ನಿಜವಾಗ್ಲೂ ನೀವೆಲ್ಲ ಬಗ್ಗೆಗಳು ಕಿತ್ತು ಬಿಸಾಕಿ ರೈತ ಬಗ್ಗೆ ಅಂತ ಮಾಡಿ ಅಂತೇಳಿ ಕೈ ಮುಗಿದು ಕೇಳ್ಕೊತೇನೆ.